ಹಾಯ್ ನಮಸ್ಕಾರ. ಇವತ್ತು ಬೆಳಗಿನ ಜಾವ 10 ಗಂಟೆ ನಾನು ಇಲ್ಲೊಂದು ಮೈಸೂರಲ್ಲಿ ಒಂದು ಬಿಲ್ಡಿಂಗ್ ಹತ್ರ ಬಂದಿದ್ದೀನಿ. ಬಟ್ ನನಗೆ ಲಿಟ್ರಲಿ ಭಯ ಆಗ್ತಾಯಿದೆ. ಯಾಕೆ ಅಂತಂದರೆ ಆಮೇಲೆ ಲಾಸ್ಟಿಗೆ ಹೇಳ್ತೀನಿ. ಸೊ ನೀವು ಇದುವರೆಗೂ ನೋಡದೇ ಇರೋ ಒಂದು ಪ್ಲೇಸ್ನ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಇವತ್ತು. ಅದು ಯಾವುದಪ್ಪ ಅಂದರೆ ನೋಡಿ. ಸೊ ಇದಂತೂ ದೈತ್ಯ ಬೃಹತ್ ಕಟ್ಟಡ, ಇದೊಂದು ನನ್ನ ಹಿಂದೆ ಇರೋದು. ಸೊ ಈ ಬಿಲ್ಡಿಂಗ್ ಒಳಗಡೆ ಏನಿದೆ, ಯಾರಿದ್ರು, ಏನು ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ, ಬನ್ನಿ. ಸೊ 10 ಗಂಟೆ ಆಗಿದೆ, ಹಿಂದೆಗಡೆಲ್ಲ ಬಸ್ಗಳೆಲ್ಲ ಓಡಾಡ್ತಿದ್ದಾವೆ, ನಿಮಗೆ ಸೌಂಡ್ ಕೇಳಿಸ್ಬೋದು. ಆದರೂ ನನಗಂತೂ ಭಯ ಆಗ್ತೈತೆ ಈ ಬಿಲ್ಡಿಂಗ್ ಒಳಗಡೆ ಹೋಗೋಕ್ಕೆ. ಆಪ್ತಮಿತ್ರ ಭಾಗ 3 ಏನಾರು ಮಾಡಿದ್ರೆ ಮಾಡ್ಬೋದು ಇಲ್ಲಿ, ಆ ಥರ ಇದೆ ಇಲ್ಲಿ ನೋಡಿ. ಸೊ ಇದು ಯಾವ ಬಿಲ್ಡಿಂಗು ಏನು ಅಂತ ನಾನು ಹೋಗ್ತಾ ಹೇಳ್ತೀನಿ ನಿಮಗೆ. ಸೊ ನಂದೊಂದು ಕ್ಯೂರಿಯಾಸಿಟಿ ಏನಂದರೆ ಈ ಥರ ಹಳೆ ಬಿಲ್ಡಿಂಗ್ಗಳನ್ನ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು, ಅಲ್ಲಿ ಏನಿದೆ ಏನು ಎತ್ತ ಅಂತ. ಸೊ ಇದೇನು ಯೂಸ್ ಮಾಡ್ತಾ ಇಲ್ಲ, ಈಗ ಫುಲ್ ಪಾಳು ಬಿದ್ದೋಗಿದೆ. ಸೊ ಬನ್ನಿ ಹೋಗೋಣ, ಏನಿದೆ ಅಂತ ತೋರಿಸ್ತೇನೆ. ನೋಡ್ತಾ ಇರ್ಬೋದು, ಇದೆಲ್ಲ ದೊಡ್ಡ ಹಳೆಯ ಕಾಲದ ಮರದ ಪೊಟ್ರೆಗಳು. ಇದು ಬಿಲ್ಡಿಂಗು, ಇದಿಷ್ಟು ಒಂದು ಆವರಣ ಎಷ್ಟು ದೊಡ್ಡ ಇದೆ ನೋಡಿ. ನನಗಂತೂ ನೋಡಿದ ತಕ್ಷಣ ಮೀಟರ್ ಆಫ್ ಆಗ್ತೈತೆ. 10 ಗಂಟೆ ಬೆಳಗಿನ ಜಾವ, ಇದನ್ನು ರಾತ್ರಿ ಎಲ್ಲ ನಾನು ಬಂದಿರೋದು. ಬಟ್ ನನಗಂತೂ ಧೈರ್ಯ ಇಲ್ಲ ಒಳಗಡೆ ಹೋಗೋಕ್ಕೆ. ಯಾಕೆ ಅಂತ ಲಾಸ್ಟಿಗೆ ಹೇಳ್ತೀನಿ. ಇದೆಲ್ಲ ನೋಡು, ಕಂಪ್ಲೀಟ್ ಬಿಲ್ಡಿಂಗ್. ನೋಡೋಕ್ಕೆ ಚಿಕ್ಕದಾಗಿ ಕಾಣ್ತಾ ಇದೆ, ನಾನಿರೋದು ಇಷ್ಟೇ ಹತ್ರ. ಬಿಲ್ಡಿಂಗ್ ನೋಡಿ ಎಷ್ಟು ಹತ್ರ ಇದೆ. ಇದು ಯಾವಪ್ಪ ಬಿಲ್ಡಿಂಗ್ ಅಂತ ಅಂದರೆ, ವಾಣಿ ವಿಲಾಸ್ ಮೆಟರ್ನಿಟಿ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಸೆಂಟರ್. ಈ ಬಿಲ್ಡಿಂಗ್ ಒಂದು 1932ರಲ್ಲಿ ಓಪನ್ ಆಗಿರೋದು. ಸೊ ಆಗಿನ ಕಾಲದ ಕಟ್ಟಡ, ಆಗಿನ ಕಾಲದ ವೈರಿಂಗು. ಇವಾಗಿದು ಯೂಸ್ ಮಾಡ್ತಾ ಇಲ್ಲ ಯಾರು. ಆಗಿನ ಕಾಲದ ಸ್ಟೇರ್ ಕೇಸು. ಫುಲ್ಲು ಹೋಗಿತ್ತು ಎಲ್ಲ, ಸೀಲಿಂಗ್ ಎಲ್ಲ ಜ್ಯೂಸ್ ಕುಡ್ಕೊಂಡು. ಇದು ಈ ಬಿಲ್ಡಿಂಗ್ ಒಳಗಡೆ ಎಲ್ಲ ಹಸುಗಳು ಕಟ್ಟಿ ಹಾಳಾಗಿದೆ. ನೀವು ಸೀಲಿಂಗ್ ನೋಡ್ಬೋದು, ಇಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಇದೆಲ್ಲ ರೈಲ್ವೆ ಬಾರ್ಸ್ ಥರ ಇದ್ದಾವೆ. ಕಿಟಕಿ ನೋಡಿ, ಆಗಿನ ಕಾಲದ ಎಷ್ಟು ಸಕ್ಕತ್ತಾಗಿದೆ. ಫೋಟೋ ನೋಡು, ಒಂದು ಸೆಕೆಂಡ್ ಗಾಬರಿ ಆಗೋದೆ. ಸೊ ಇದು ಬಂದ್ಬಿಟ್ಟು ಸುಮಾರು 90 ವರ್ಷ ಹಳೆ ಬಿಲ್ಡಿಂಗ್ ನೋಡಿ. ಈಗ ಹೊರಗಡೆ ಬಂದಿದ್ದೀನಿ. ಸೊ ಇವಾಗ ಇಲ್ಲಿ ಯಾರು ಯೂಸ್ ಮಾಡ್ತಾ ಇಲ್ಲದಿರೋ ಕಾರಣ ಇಲ್ಲಿ ಹಸುಗಳು ಅದು ಇದನ್ನೆಲ್ಲ ಕಟ್ಟಿ ಹಾಕಿದ್ದಾರೆ. ಬಟ್ ಮೇಲ್ಗಡೆ ಸೀಲಿಂಗ್ ಎಲ್ಲ ನೋಡ್ಬೋದು ನೀವು, ತುಂಬ ಸೂಪರಾಗಿದೆ. ಬನ್ನಿ ಮುಂದೆ ಹೋಗೋಣ. ಅಲ್ಲ ಬ್ರದರ್, ಯಾರಾದರೂ ಇದ್ದೀರಾ?
ನಂಗಂತೂ ನೀವೇನಂತೀರ ಬಿಡ್ತಿರೋ ಫುಲ್ಲು ಗಾಬರಿ ಆಗ್ತಾಯಿದೆ ಹೋಗೋಕ್ಕೆ. ಹಲೋ ಬ್ರೋ, ಯಾರಾದರೂ ಇದ್ದೀರಾ? ಯಾರೂ ಇಲ್ಲ. ಹೋಗ್ತಾ ಇದ್ದೀನಿ. ಇದೆಲ್ಲ ಆಗಿನ ಕಾಲದ ಅಲ್ಮೇರಗಳು. ಎಲ್ಲ ಏನಾಗಿತ್ತೋ ಗೊತ್ತಿಲ್ಲ ಆಗಿನ ಕಾಲದಲ್ಲಿ. ಈ ಬಿಲ್ಡಿಂಗ್ ಮಾತ್ರ ಸಕ್ಕತ್ತಾಗಿದೆ. ಇನ್ನೂ ಇಷ್ಟು ವರ್ಷ, 90 ವರ್ಷ ಆದರೂ. ನೋಡಿ, ಇವಾಗ ಮರ ಗಿಡ ಎಲ್ಲ ಬೆಳ್ಕೊಂಡು ಆಪ್ತ ಮಿತ್ರ ಮನೆ ಆಗಿದೆ. ಸೊ ಮತ್ತೆ ಇದರೊಳಗಡೆ ಹೋಗಬೇಕು. ಯಪ್ಪ, ಈ ಫೋಟೋ ನೋಡಿ ಗಾಬರಿ ಆಗೋದೆ. ಎಂತಂದಿಟ್ಟವ್ರೆ, ಮತ್ತೆ ಹುಟ್ಟಿವ ಗೆಳೆಯ ಅಂತ. ದೇವ್ರೆ, ಇಲ್ಲಿ ಇದ್ಬಿಡಪ್ಪ, ಹೊರಗಡೆ ಹೋಗ್ತೀನಿ. ಇದೆಲ್ಲ ಏನಾಗಿತ್ತು ಅವಾಗ ಗೊತ್ತಿಲ್ಲ, ಬಟ್ ಇವಾಗಂತೂ ಪಾಳು ಬಿದ್ದೋಗಿದೆ. ಮೇ ಬಿ ವಾಶ್ರೂಮ್ ಇರ್ಬೋದು ಅನ್ಕೊತೀನಿ. ಕಡೆ ಏನಿದೆ ದೇವಸ್ಥಾನ ಅನ್ಸುತ್ತೆ ಅದು. ಬಿಲ್ಡಿಂಗ್ ಅಂತೂ ಕಂಪ್ಲೀಟಾಗಿ ಜ್ಯೂಸ್ ಆಗೋಗಿದೆ. ಬಿಲ್ಡಿಂಗ್ ಅಂತೂ ಫುಲ್ ಹಾಳಾಗಿ ಎಕ್ಕುಟ್ಟೋಗೈತೆ. ಬಟ್ ಇದೆಲ್ಲ ಹೇಳ್ತಾರಲ್ಲ, ಯಾಕೆ ಭಯ ಆಗ್ತೈತೆ ಅಂದರೆ ಇಲ್ಲೇನು ದೆವ್ವ ಐತೆ, ಭೂತ ಐತೆ ಅಂತ ಏನಲ್ಲ. ಇಲ್ಲೆಲ್ಲ ಸ್ವಲ್ಪ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಇದು. ಯಪ್ಪ, ಫುಲ್ಲು ಇನ್ನಂತ ನಾನೇ ನೋಡಿಲ್ಲ, ಹೇಳ್ಬಾರ್ದು. ಬಟ್ ಯಾರಾದರೂ ಇದ್ದರೆ ಮಾನಸಿಕವಾಗಿ ಅನ್ಸ್ಟೇಬಲ್ ಆಗಿದ್ದರೆ ಗಾಜ್ ತಗೊಂಡು ಹೊಡೆದ್ಬಿಡ್ತಾರೆ ಅನ್ನೋ ಒಂದು ಭಯ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಭಯ ಇಲ್ಲ. ಸೊ ಹೀಗಿತ್ತು ನಮ್ಮ
ಈ ಒಡೆಯರ್ ವಾಣಿ ವಿಲಾಸ್ ಬಿಲ್ಡಿಂಗ್ ಸ್ಟೋರಿ ನೋಡಿ. ಫುಲ್ ಕಂಪ್ಲೀಟ್ ವುಡ್ಡಲ್ಲಿ ಸ್ಟೇರ್ ಕೇಸ್ ಮಾಡಿದ್ದಾರೆ. ಇದೆಲ್ಲ ಇತ್ತೀಚೆಗೆ ಡ್ಯಾಮೇಜ್ ಆಗಿರೋದು. ವಿಂಡೋಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಸೊ ವಾಪಸ್ ಹೊರಗಡೆ ಬರ್ತಾ ಇದ್ದೀನಿ. ಸೊ ಇದೇ ನನ್ನಿಂದಗಡೆ ಇರೋ ಬಿಲ್ಡಿಂಗ್ ನೋಡಿ. ನಾನೀಗ ಒಳಗಡೆ ಹೋಗಿ ಬಂದಿದ್ದು ಇದೇ ಬಿಲ್ಡಿಂಗು. ಸೊ ಈ ಥರದ್ದು ನಿಮಗೆ ಯಾವ್ದಾದ್ರು ಹೊಸ ಬಿಲ್ಡಿಂಗ್ಗಳು ಎಕ್ಸ್ಪ್ಲೋರ್ ಮಾಡಬೇಕು, ನಿಮ್ಮನೆ ಹತ್ರ ಯಾವ್ದಾದ್ರು ಹಾಂಟೆಡ್ ಇಲ್ಲ ಯಾರೂ ಹೋಗದೇ ಇರೋವಂಥ ಬಿಲ್ಡಿಂಗ್ಗಳಿದ್ರೆ ನನಗೆ ಕಮೆಂಟ್ ಮಾಡಿ, ಸಜೆಸ್ಟ್ ಮಾಡಿ, ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ. ಯುವ, ನಾನು ನಿಮ್ಮ ಆಲ್ವೇಸ್. ನಮ್ಮ ಮೈಸೂರಲ್ಲಿ ನೀವೇನೇ ಹೇಳ್ರಿ, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ, ದೊಡ್ಡದಿದೆ. ಏನೇ ಇದ್ರು ಏನೋ ಚಿಕ್ಕವೆಲ್ಲ, ಏನೋ ಇವ್ರು ಕನ್ಸ್ಟ್ರಕ್ಷನ್ ಕಟ್ಟೇ ಇಲ್ಲ, ಅದು ಬೇರೆ ಪ್ರಶ್ನೆ. ಫುಲ್ ಬೇಜಾನ್ ರಿಚ್ ಕುಳಗಳು ಇಲ್ಲಿದ್ದರು ಎಲ್ಲ ನೋಡ್ರಿ ಹೆಂಗಿದಾವೆ. ಒಂದೊಂದು ಪಿಲ್ಲರ್ ಹಾಕೋಕ್ಕೂ ಈಗ ಪದರಗುಟ್ಟೈತಾರೆ ಜನ. ಇವ್ರು ನೋಡ್ರಿ ಇಲ್ಲಿ ಒಂದು ಡ್ರೈನೇಜ್ ವ್ಯವಸ್ಥೆ, ನೀರು ಹೋಗೋದಕ್ಕಾಗಿರ್ಬೋದು, ಒಂದು ಕುತ್ಕೊಳಕ್ಕಾಗಿರ್ಬೋದು, ಮೆಟ್ಲಾಗಿರ್ಬೋದು, ಎಲ್ಲ ವುಡ್ಡಲ್ಲೇ ಮಾಡಿರೋದು. ವುಡ್ ಅಂದರೆ ಇವಾಗ ವುಡ್ ವರ್ಕ್ ಅಂದರೆ ಸುಸ್ತಾಗಿ ಹೋಗ್ತಾರೆ ಜನ. ಆಗಿನ ಕಾಲದಲ್ಲಿ ನೋಡ್ರಿ ಹೆಂಗೆ ಮಾಡಿದ್ದಾರೆ. ಎಲ್ಲೂ ಒಳಗಡೆ ಹೋಗಿದ್ನಲ್ಲ ಆಗಲೇ ಅದೇ ಜಾಗ ಇದು, ಅಲ್ಲಿ ನೋಡಿ. ಬಾಯ್ ಬಾಯ್ ಕೌಸ್. ನನಗನ್ಸೋದ ಪ್ರಕಾರ ಇದೊಂದು ಪುರಾತನ ದೇವಸ್ಥಾನ. ಯಾಕೆಂದರೆ ನಂದಿ ಎಲ್ಲ ಇದೆ ಇಲ್ಲಿ ನೋಡಿ. ಸ್ವಲ್ಪ ಲೈಟಾಗಿ ಹಾಳಾಗೋಗಿದೆ. ಇದು ಆಸ್ಪತ್ರೆ, ಇದು ದೇವಸ್ಥಾನ ಬಂದವರಿಗೆ ಪೂಜೆ ಮಾಡಲಿ ಅಂತ. ಬಟ್ ಇವಾಗ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ. ಥರ. ಸೊ ಈ ಮನೆ ಇದೊಂದು ಹಾಸ್ಪಿಟಲ್. ಸೊ ವಾಣಿ ವಿಲಾಸ್ ಮೆಟರ್ನಿಟಿ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಸೆಂಟರ್ ಇದು. ಸೊ 1935 ಕಟ್ಟಿರೋ ಬಿಲ್ಡಿಂಗ್ ಇದು. ಸೊ 90 ವರ್ಷ ಇತಿಹಾಸ ಇದೆ ಈ ಬಿಲ್ಡಿಂಗಿಗೆ. ಬಟ್ ಅನಾನುಕೂಲತೆಯಿಂದ ಇವತ್ತು ಈ ಸ್ಥಿತಿ ಹಿಡಿದಿದೆ. ಸೊ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಕಷ್ಟ ಏನೇ ಇದ್ರು ಶೇರ್ ಮಾಡ್ಕೊಳ್ಳೋಣ. ಸೊ ಬನ್ನಿ, ಇದಾಗಿತ್ತು ಇವತ್ತಿನ ಒಂದು ಓಲ್ಡ್ ಹೌಸ್ ಎಕ್ಸ್ಪ್ಲೋರೇಷನ್. ಸಾರಿ, ಮನೆಯಲ್ಲ ಇದು. ಇದಾಗಿತ್ತು ಇವತ್ತಿನ ಒಂದು ಹಳೇ ಬಿಲ್ಡಿಂಗ್ನ ಒಳಗಡೆ ಹೊಳಹೊಕ್ಕು ಹೋಗಿದ್ದೀವಿ, ನೋಡಿದ್ದೀವಿ, ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರು ಆಗಿಲ್ಲದಿದ್ರು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಂಥದ್ದೇ ಆದ ಕುತೂಹಲಕಾರಿ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.